ನವೀನ್ ಇದ್ದಂತ ಬಂಕರ್ನಲ್ಲೇ ಇದ್ದಾರೆ ರಾಯಚೂರಿನ ರುಬಿನಾ ಕೂಡ. ರುಬಿನಾ ಪೋಷಕರಲ್ಲಿ ಆತಂಕ ಮನೆ ಮಾಡಿರುವಂಥದ್ದು. ಸೊ ಈ ಸಂದರ್ಭದಲ್ಲಿ ಕರೆಯನ್ನ ಮಾಡಿದಾಗ ರುಬಿನಾ ಪೋಷಕರು ಧೈರ್ಯವನ್ನ ತುಂಬಿದ್ದಾರೆ. ರುಬಿನಾಗೆ ಯಾವುದೇ ಕಾರಣಕ್ಕೂ ಹೊರಗೆ ಬರಬೇಡ ಅಂತ, ಹಾಗೆ ಮಗಳ ಸ್ಥಿತಿಯನ್ನು ಕಂಡು ಭಾವುಕರಾಗಿದ್ದಾರೆ. 2ನೇ ವರ್ಷದ MBBS ಅನ್ನ ಓದ್ತಾ ಇರುವಂಥದ್ದು ರುಬಿನಾ. ಮಗಳಿಗೆ ವಿಡಿಯೋ ಕಾಲ್ ಮಾಡಿ ಧೈರ್ಯವನ್ನ ಹೇಳಿದ್ದಾರೆ ಪೋಷಕರು. ರಾಯಚೂರಿನ 11ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಇದರಲ್ಲಿ ಹಟ್ಟಿ ಪಟ್ಟಣದ ರುಬಿನಾ ಕೂಡ ಕಾರ್ಕ್ಯೂನಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ರುಬಿನಾ ಪೋಷಕರು ಮಗಳಿಗೆ ವಿಡಿಯೋ ಕಾಲ್ ಅನ್ನು ಮಾಡಿ ಧೈರ್ಯವನ್ನು ತುಂಬಿದರು. पानी पियो, लाइट खाओ, नींद करो, रेस्ट लो। क्यों तो टाइम पास करो. देखिए कितने दिन चलता, अभी कितने दिन अभी 2-3 दिन. हिम्मत नहीं आ रहा, अल्लाह क्या नहीं करता. वो हिम्मत करे तो भी क्या बीमारी पैदा होती है. हिम्मत तो कर, खुशी आराम से रहो. बाहर न खाओ. ಉಕ್ರೇನ್ನಲ್ಲಿ ದಾವಣಗೆರೆ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ನವೀನ್ ಸಾವಿನ ನಂತರ ಇತರೆ ಪೋಷಕರಿಗೆ ಆತಂಕ ಎದುರಾಗಿರುವಂಥದ್ದು. ದಾವಣಗೆರೆಯ ವಿನಯ್ ಮತ್ತು ಸಂಜಯ್ ಕುಟುಂಬಸ್ಥರಲ್ಲಿ ಆತಂಕ ಮನೆ ಮಾಡಿದೆ. ದಾವಣಗೆರೆಯ 4 ವಿದ್ಯಾರ್ಥಿಗಳಲ್ಲಿ ಉಕ್ರೇನ್ನಲ್ಲಿ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ವಿದೇಶಾಂಗ ಇಲಾಖೆಯ ಸಂಪರ್ಕದಲ್ಲಿದ್ದಾರೆ. ಅವರ ಪೋಷಕರು ಆದಷ್ಟು ಬೇಗ ಮಕ್ಕಳನ್ನ ವಾಪಸ್ ಕರೆಸಿ ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಈಗ ಕಾರ್ಕ್ಯೂ ಅಲ್ಲಿ ಇದ್ದಾರೆ. ಕಾರ್ಕ್ಯೂ ಅಲ್ಲಿ ಕ್ಯೂ ಅಲ್ಲಿ ಇದ್ದಾರೆ, ತೊಂದರೆಯಲ್ಲಿದ್ದಾರೆ. ಈಗ ನಿನ್ನೆ ಒಂದು ಗೌರ್ಮೆಂಟಿಂದ ಒಂದು ನ್ಯೂಸ್ ಕೊಟ್ಟಿದ್ರು, ಅಲ್ಲಿ ಕ್ಯೂ ಇಂದ ಹೊರಗಡೆ ಬರ್ರಿ ಅಂತ. ಹಂಗಾಗಿ ಟ್ರೈನ್ ಹತ್ತಿ ಬರ್ತಾ ಇದ್ದಾನೆ. ಈಗ ಅದೇನು ನ್ಯೂಸ್ ಬರ್ತಾಯಿಲ್ಲ ಸರ್. ಅವನು ಆಫ್ಲೈನಲ್ಲಿದ್ದಾನೆ. ನಮಗೇನು ಮೆಸೇಜ್ ಬರ್ತಾಯಿಲ್ಲ, ಫೋನು ಕಾಲ್ ಸಿಗ್ತಾಯಿಲ್ಲ ಅವನಿಗೆ. ನಿನ್ನೆ ಘಟನೆ ಆದಾಗ ಅವನು ಅಲ್ಲೇ ಟ್ರೈನಲ್ಲಿದ್ದ ಸರ್. ಹಂಗಾಗಿ ಅವರು ಅಲ್ಲಿ ಆಗಿರೋದು ಅವ್ನ ಘಟನೆ ಗೊತ್ತಾಗಿಲ್ಲ. ರಾತ್ರಿನ ಫೋನಲ್ಲಿ ಮಾತಾಡಿದ್ರು ಅವ್ರ ಅಪ್ಪಾಜಿ ಹತ್ರ. ಮತ್ತು ನಮಗೆ ಮೆಸೇಜ್ ಮಾಡಿದ್ದಾನೆ, ಸೇವ್ ಆಗಿದ್ದೀನಿ, ಏನೋ ತೊಂದರೆ ಆಗಿಲ್ಲ, ಬರ್ತೀನಿ, ಹುಷಾರಾಗಿ ನೀವು ತೊಂದರೆ ಇದು ಮಾಡ್ಕೊಂಬಿಡ್ರಿ ಅಂತ ಹೇಳಿದ್ದಾರೆ ಸರ್. ಸಂಜಯ್ ಸಿಸ್ಟರು ನಿನ್ನೆ ಕಾಲ್ ಮಾಡಿ ಬರ್ತಾಯಿದ್ದೀವಿ ಟ್ರೈನಲ್ಲಿ, ಸಿಗ್ನಲ್ ಸಿಗ್ತಿಲ್ಲ, ನಾನೇ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ದ. ಮತ್ತು ಕಾಲ್ ಮಾಡಿದ್ರೆ ಆಫ್ಲೈನಲ್ಲಿದ್ದಾನೆ. ಮೆಸೇಜ್ ಮಾಡಿದ್ದ, ಕ್ಯೂ ದಾಟಿದ್ದೀನಿ ಅಂತ ಹೇಳಿದ್ದಾನೆ. ತುಂಬ ಭಯ ಆಗ್ತಾಯಿದೆ ನಮಗೆ. ಆದಷ್ಟು ಬೇಗ ಸೇಫಾಗಿ ಕರ್ಕೊಂಡು ಬಂದರೆ. ನಿನ್ನೆ AC ಅವರು ಬಂದಿದ್ದರು ಮೇಡಮ್ಮು, ಅಲ್ಲಿ ಇನ್ಫಾರ್ಮೇಷನ್ ಎಲ್ಲ ತಗೊಂಡು ಹೋಗಿದ್ದಾರೆ. ಸೇಫಾಗಿ ಕರ್ಕೊಂಡು ಬರ್ತೀವಿ ಆದಷ್ಟು ಬೇಗ ಅಂತ ಹೇಳೋಗಿದ್ದಾರೆ. ಕಾರ್ಕ್ಯೂನಲ್ಲಿ ಕ್ಷಣಕ್ಕೂ ಆತಂಕ. ರಷ್ಯಾ ಸೇನೆಯಿಂದ ಶೆಲ್ ಮತ್ತು ಬಾಂಬ್ ದಾಳಿ. ಜನವಸತಿ ಪ್ರದೇಶಗಳ ಮೇಲೂ ಕೂಡ ದಾಳಿಯನ್ನು ಮಾಡಲಾಗ್ತಾ ಇದೆ. ಉಕ್ರೇನ್ನ ಸುಮಿ ಪ್ರದೇಶದಲ್ಲೂ ಕೂಡ ದಾಳಿಯನ್ನು ಮಾಡಲಾಗ್ತಾ ಇರುವಂಥದ್ದು. ಸುರಕ್ಷಿತ ಪ್ರದೇಶಗಳಿಗೆ ತೆರಳಿಕ್ಕೆ ಜನರಿಗೆ ಸೂಚನೆಯನ್ನು ನೀಡಲಾಗ್ತಾ ಇದೆ. ಬಂಕರ್ಸ್ಗೆ ತೆರಳಿಕ್ಕೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಸೇನೆಯವರು. ಅಲ್ಲಿ ಆತಂಕದ ವಾತಾವರಣ ನಿರ್ಮಾಣ ಆಗ್ತಿದ್ದ ಹಾಗೆ, ದಾಳಿಯನ್ನು ಮಾಡ್ತಾ ಇದೆ ರಷ್ಯಾ ಅಂತ ಬರ್ತಿದ್ದ ಹಾಗೆ, ಪ್ರಮುಖವಾಗಿ ಸೈರನ್ ಕೂಗಲಾಗುತ್ತೆ. ಸೈರನ್ ಆನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬಂಕರ್ ಒಳಗಡೆ ಹೋಗಬೇಕು. ಕಾರ್ಕ್ಯೂ ಭಾಗದಲ್ಲೂ ಕೂಡ ಹೀಗೆ ಮಾಡಲಾಗ್ತಾ ಇತ್ತು. ತುರ್ತು ಪರಿಸ್ಥಿತಿ ಬೇರೆ ಇರುವಂಥದ್ದು. ಈ ಸಂದರ್ಭದಲ್ಲಿ ರಷ್ಯನ್ ಸೇನೆ ಅಟ್ಯಾಕ್ ಮಾಡುವಂಥ ಸಂದರ್ಭದಲ್ಲಿ ಸೈರನ್ ಮೊಳಗಿಸಲಾಗುತ್ತೆ. ಆಗ ಬಂಕರ್ ಒಳಗಡೆ ಓಡೋಗ್ತಾರೆ ಅಲ್ಲಿದ್ದಂಥ ಜನರೆಲ್ಲ.